ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಸಂಜೆಯ ಸಮಯಕ್ಕೆ ಸಾಕಷ್ಟು ಮಂದಿ ಕಾಯ್ತಾ ಇದ್ರು. ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಅಥವಾ ಖುಷಿ ಸುದ್ದಿಯ ನಿರೀಕ್ಷೆಯಲ್ಲಿದ್ರು. ಅದು ಹೋರಾಟಗಾರರಾಗಿರಬಹುದು ಅಥವಾ ಇಡೀ ನಾಡಿನ ಜನತೆ, ಅದರಲ್ಲೂ ಕೂಡ ಕಾವೇರಿ ನದಿ ನೀರಿನ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೆ ಅವರೆಲ್ಲರೂ ಕೂಡ. ಆದರೆ ಸಂಜೆಯ ಸುಮಾರಿಗೆ ಖುಷಿ ಸುದ್ದಿ ಬದಲಾಗಿ ಶಾಕಿಂಗ್ ಸುದ್ದಿ ಬಂತು. ಈಗ ನಮಗೆ ಯಾವ ರೀತಿಯಾದಂತಹ ಸಮಯ ಬಂದಿದೆ ಅಂದ್ರೆ, ನಾವೆಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲೇಬೇಕು. ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಕೆಲಸವನ್ನ ಮಾಡ್ತಾ ಇರಲಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಸಾರಬೇಕಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ನಾವು ಯಾರ್ಯಾರು ವಾಸ ಮಾಡ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ಈ ವಿಚಾರದಲ್ಲಿ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಲೇಬೇಕಾಗಿದೆ. ಯಾವ ವಿಚಾರ ಅಂದ್ರೆ ಅದು ಕಾವೇರಿ ನದಿ ನೀರಿನ ವಿಚಾರ. ಒಂದು ವೇಳೆ ಕಾವೇರಿ ನದಿ ನೀರು ಅಂದ್ರೆ ಬರೀ ನದಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟೋ ಜನರಿಗೆ ನೀರನ್ನ ಒದಗಿಸ್ತಾ ಇರುವಂತಹ ತಾಯಿ ಕಾವೇರಿ. ಹೀಗಾಗಿ ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳಬೇಕಾಗಿದೆ. ಬಂಧುಗಳೇ, ನೀವು ಎಲ್ಲರೂ ಕೂಡ ಗಮನಿಸಿದ್ರಿ, ಮೊನ್ನೆ ತಾನೇ ಕಾವೇರಿ ನೀರು ನಿಯಂತ್ರಣ ಸಮಿತಿ ಒಂದು ಶಿಫಾರಸನ್ನ ಮಾಡಿತ್ತು. 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿ ಅಂತ ಹೇಳಿ. ಮುಂಚೆ ಅದರ ಸಮಸ್ಯೆ ಇರಲಿಲ್ಲ. ಆದ್ರೆ ಈಗ ಏನ್ ಸಮಸ್ಯೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಎಂತಹ ಬರಗಾಲದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳಿ ನಮ್ಮಲ್ಲೇ ಕೃಷಿಗೆ ಹೋಗ್ಲಿ, ಕುಡಿಯೋದಿಕ್ಕೂ ನೀರಿಲ್ಲದಂತ ಪರಿಸ್ಥಿತಿ ಎದುರಾಗಿದೆ. ಅಂಥದ್ರಲ್ಲಿ ತಮಿಳುನಾಡಿಗೆ 15 ದಿನಗಳ ಕಾಲ 3,500 ಅಂದ್ರೆ ಹೆಚ್ಚು ಕಡಿಮೆ 4.5 TMC ನೀರು ಆಗತ್ತೆ. ಅದರ ವಿರುದ್ಧವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಆದ್ರೆ ಅವರು ಕೂಡ ಇದೀಗ ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ, ಅಥವಾ ಅದನ್ನೇ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ನೀವು ತಮಿಳುನಾಡಿಗೆ ನೀರು ಬಿಡಲೇಬೇಕು ಎನ್ನುವ ರೀತಿಯಲ್ಲಿ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತದೆ, ಅದಕ್ಕೆ ಸಂಬಂಧಪಟ್ಟಂತ ವಿವರವನ್ನ ಗಮನಿಸ್ತಾ ಹೋಗೋಣ. IAS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ ಸೌಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ. ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪಯಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ತಮಿಳುನಾಡು ಮತ್ತೆ ಕರ್ನಾಟಕದ ನಡುವೆ ಯಾಕೆ ಸಂಘರ್ಷ ಆಗ್ತಿದೆ ಅಂದ್ರೆ ಅದು ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇತ್ತೀಚೆಗೆ ಯಾಕೆ ಅಂದ್ರೆ ಈ 2018ರಲ್ಲಿ ಸುಪ್ರೀಂ ಕೋರ್ಟ್ನ ಸ್ಪಷ್ಟವಾದಂಥ ತೀರ್ಪು ಬಂತು. ಇಂತಿಷ್ಟು ಅಂತೇಳಿ ನೀರನ್ನ ಹಂಚಿಕೆ ಮಾಡಲಾಗಿದೆ. ತಮಿಳುನಾಡಿಗೆ 402, ಕರ್ನಾಟಕಕ್ಕೆ 284, ಕೇರಳಕ್ಕೆ 30, ಪುದುಚೇರಿಗೆ 7, ಸಮುದ್ರಕ್ಕೊಂದು 14 TMC ನೀರು ಹರಿದು ಹೋಗುತ್ತೆ ಎನ್ನುವ ರೀತಿಯಲ್ಲಿ. ಕರ್ನಾಟಕ ಮೇಲ್ಗಡೆ ಇರುವಂತಹ ಕಾರಣಕ್ಕಾಗಿ, ನಮ್ಮಿಂದ ಕಾವೇರಿ ತಮಿಳುನಾಡಿಗೆ ಹರಿದು ಹೋಗುವ ಕಾರಣಕ್ಕಾಗಿ ನಾವು ಅವರಿಗೆ ನೀರನ್ನ ಹರಿಸುವಂತ ಪೊಸಿಷನ್ ಅಲ್ಲಿ ಇದ್ದೇವೆ, ಅಥವಾ ನೀರನ್ನ ಬಿಡುವಂತ ಪೊಸಿಷನ್ ಅಲ್ಲಿ ಇದ್ದೇವೆ. ಬೇರೆ ವರ್ಷ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ, ಆರಾಮಾಗಿ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ಏನಾಗಿದೆ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬರಗಾಲದ ಪರಿಸ್ಥಿತಿ ಇದೆ. DK ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ಕಾವೇರಿ ನದಿಯ ಮೇಲೆ ಡಿಪೆಂಡ್ ಆಗಿ ಯಾರು ಕೃಷಿ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ, ಮಂಡ್ಯ, ಮೈಸೂರು, ಹಾಸನ ಸುತ್ತಮುತ್ತ ಭಾಗದ ಜನರಿಗೆ, ಚಾಮರಾಜನಗರದವರೆಗೂ ಕೂಡ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳಿದ್ರು, ಡ್ಯಾಮ್ನ ನೀರನ್ನು ನಂಬಿಕೊಂಡು ಕೃಷಿ ಮಾಡಬೇಡಿ, ಕುಡಿಯುವ ನೀರಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ ಎನ್ನುವ ರೀತಿಯಲ್ಲಿ. ಯಾಕಂದ್ರೆ ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿತ್ತು. ಇದೊಂದು ವಿಚಾರವ. ಮತ್ತೊಂದು ಮೇಕೆದಾಟಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸದ್ಯ ತಮಿಳುನಾಡಿನ ಜೊತೆಗೆ ಸಂಘರ್ಷ ಎಲ್ಲವೂ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಬರೋದಾದ್ರೆ ನಾವೇ ತೀರಾ ಸಂಕಷ್ಟ ಎನ್ನುವಂತ ಪರಿಸ್ಥಿತಿಯಲ್ಲಿ ಇದ್ವಿ. ಹೀಗಿರುವಂತ ಸಂದರ್ಭದಲ್ಲಿ ತಮಿಳುನಾಡು ಏನ್ ಮಾಡ್ತು ಅಂದ್ರೆ, ಕಾವೇರಿ ನೀರು ನಿಯಂತ್ರಣಾ ಸಮಿತಿಯ ಮುಂದೆ ಹೋಗುತ್ತೆ. ನೋಡಿ, ನಮಗೆ ಅವ್ರು ನೀರು ಬಿಟ್ಟಿಲ್ಲ, ನೀರು ಬಿಡೋದಿಕ್ಕೆ ಹೇಳಿ ಎನ್ನುವ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಂಥ ಬರಗಾಲದ ಪರಿಸ್ಥಿತಿ ಇದೆ ಅಂತ ಗೊತ್ತಿದ್ದಂತ ಸಂದರ್ಭದಲ್ಲೂ ಕೂಡ ಅಲ್ಲಿನ ರಾಜಕಾರಣಿಗಳು ಅಲ್ಲಿನ ರೈತರಿಗೆ ಕುರುವೈ ಮತ್ತೆ ಸಾಂಬ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ನೀವು ಬೆಳೀರಿ, ನಾವೇನಾದ್ರೂ ಮಾಡಿ ನೀರು ಒದಗಿಸ್ತೀವಿ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಹೆಕ್ಟೇರ್ ಗಟ್ಟಲೆ ಬೆಳೆಯನ್ನ ಬೆಳೆಯೋದು, ಬೆಳೆ ಒಣಗ್ತಾ ಇದೆ ಅಂತ ಹೇಳಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮುಂದೆ ಹೋಗಿ ನಿಂತ್ಕೊಂಡು ಬಿಡೋದು. ನೋಡಿ, ಇಂಥ ಪರಿಸ್ಥಿತಿ ಇದೆ ನಮಗೆ, ಅವ್ರು ನೀರು ಬಿಟ್ಟಿಲ್ಲ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ಈ ಬಾರಿಯೂ ಕೂಡ ತಮಿಳುನಾಡು ಅದನ್ನೇ ಮಾಡಿದ್ದು. ಅದಾದ ಬಳಿಕ ಕರ್ನಾಟಕವು ಕೂಡ ಸಮರ್ಥವಾಗಿ ವಾದವನ್ನು ಮಂಡಿಸಿತ್ತು. ಆದರೆ ಅವರು ಶಿಫಾರಸನ್ನ ಮಾಡೇ ಬಿಟ್ಟರು, ನೀವು ನೀರನ್ನು ಕೊಡಬೇಕು ಅಂತೇಳಿ ಇವತ್ತು ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಇವತ್ತು ಕೂಡ ಕರ್ನಾಟಕದ ಪರವಾಗಿ ಅಧಿಕಾರಿಗಳು ಸಮರ್ಥವಾಗಿ ವಾದವನ್ನು ಮಂಡಿಸಿದ್ರು. ನಮ್ಮ ಜಲಾಶಯದ ಪರಿಸ್ಥಿತಿ ಹೇಗಿದೆ, ಉದಾಹರಣೆಗೆ KRS ಅಂತ ತೆಗೆದುಕೊಂಡ್ರೆ 49 TMC ಅಡಿ ಸಾಮರ್ಥ್ಯ, 49 TMC ಸಾಮರ್ಥ್ಯ ಇರೋದು. ಆದ್ರೆ ಈಗ ಬರೀ 17 TMC ಇದೆ. ಅದ್ರಲ್ಲಿ 5 ಡೆಡ್ ಸ್ಟೋರೇಜ್, ಉಳಿಯೋದು 12ರಲ್ಲಿ ಲೀಕೇಜು, ಆವಿ ಆಗೋದೆಲ್ಲ ಸೇರಿ ಒಂದು 10 TMC ಸಿಗ್ಬೋದೇನೋ. ಬೆಂಗಳೂರಿಗೆ ಪ್ರತಿ ತಿಂಗಳಿಗೆ ಕುಡಿಯೋದಕ್ಕೆ 2 TMC ಬೇಕು. ಬೇರೆ ಬೆಂಗಳೂರು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ 8ರಿಂದ 10 TMC ನೀರನ್ನು ಪೂರ್ತಿ ಕಳಿಬೇಕು ಅಂದ್ರೆ ಹೆಂಗೆ ಹೇಳಿ?
ಈ ರೀತಿಯಾಗಿ ವಾದವನ್ನ ಮಂಡನೆ ಮಾಡಲಾಯಿತು. ನಮ್ಮ ಪರಿಸ್ಥಿತಿ ಹೀಗೀಗೆ ಇದೆ ಎನ್ನುವಂತ ರೀತಿಯಲ್ಲಿ, ಜೊತೆಗೆ ಅವ್ರಿಗೆ ಬಿಡಬೇಕಾಗಿದ್ದೆಲ್ಲವನ್ನೂ ಕೂಡ ಬಿಟ್ಟಿದ್ದೇವೆ ಅಂತ. ಆದ್ರೆ ತಮಿಳುನಾಡಿನ ಕಡೆಯಿಂದ ಬೇರೆ ರೀತಿಯಾದಂಥ ವಾದವನ್ನ ಮಂಡನೆ ಮಾಡಿದ್ರು. ನೋಡಿ, ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಅವರು ನಮಗೆ 9 TMC ಶಾರ್ಟೇಜ್ ಇದೆ, ಅದನ್ನು ಕೂಡ ಬಿಟ್ಟಿಲ್ಲ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಅವರ ವಾದಕ್ಕೆ ಇವತ್ತು ಮನ್ನಣೆಯನ್ನು ಕೊಡಲಾಯಿತು. ಅಂತಿಮವಾಗಿ ಅವರಿಗೆ ನೀರು ಬಿಡಲೇಬೇಕು ಎನ್ನುವ ರೀತಿಯಲ್ಲಿ ಮತ್ತೊಮ್ಮೆ ಇವತ್ತು ಆದೇಶ ಬಂದಿದೆ. ಇದರ ವಿರುದ್ಧವಾಗಿ ಕರ್ನಾಟಕದ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಈಗಾಗಲೇ ನಡೀತಾ ಇದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 91ರಲ್ಲಿ ಅದು ಹಿಂಸಾಚಾರ ಕಾರಣ ಆಗಿತ್ತು. 25 ಮಂದಿ ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. 2016ರಲ್ಲೂ ಕೂಡ ಹಿಂಸಾಚಾರ, ಗಲಾಟೆ ಅಂತದ್ದೆಲ್ಲವೂ ಕೂಡ ಆಗಿತ್ತು. ಈ ಬಾರಿಯೂ ಕೂಡ ಈಗಾಗಲೇ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ರೈತರು, ಕನ್ನಡ ಪರ ಸಂಘಟನೆ ಅವರೆಲ್ಲರೂ ಕೂಡ ಇದೀಗ ಪ್ರತಿಭಟನೆಗೆ ಧುಮುಕಿದ್ದಾರೆ. ಹೆಚ್ಚು ಕಡಿಮೆ ನಾಡಿದ್ದು ಬಂದ್ಗೆ ಕರೆ ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಡೇಟ್ ಫಿಕ್ಸ್ ಮಾಡ್ತೀವಿ ಯಾವತ್ತು ಎನ್ನುವ ರೀತಿಯಲ್ಲಿ. ಅಂದ್ರೆ ತುಂಬಾ ಜನರಿಗೆ ಅನ್ಸ್ಬೋದು, ಏನಕ್ಕೆ ಬಂದ್ ಕರೆ ಕೊಟ್ಟಬೇಕು, ಬಂದ್ ಕರೆ ಕೊಟ್ಟರೆಲ್ಲ ಸರಿ ಆಗ್ಬಿಡುತ್ತಾ ಅಂತ ಹೇಳಿ. ಅಲ್ಲ, ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನ ಸಾರಿದ ಹಾಗಾಗುತ್ತೆ. ನಮ್ಮಲ್ಲಿ ಪರಿಸ್ಥಿತಿ ಹೇಗಿದೆ, ನಮ್ಮಲ್ಲಿ ಆಕ್ರೋಶ ಯಾವ ಮಟ್ಟಿಗೆ ಇದೆ ಎನ್ನುವಂಥ ರೀತಿಯಲ್ಲಿ. ಅದು ಒಂದು ವಿಚಾರ. ಈಗ ಸರ್ಕಾರ ಏನ್ ಮಾಡುತ್ತೆ ಅಂತ ನಾವು ಗಮನಿಸೋದಾದ್ರೆ, DK ಶಿವಕುಮಾರ್ ಈಗ ಅತಿ ದೊಡ್ಡ ಸವಾಲು ಎದುರಾಗಿದೆ. ನೀರು ಬಿಡ್ಲಿಲ್ಲ ಅಂದ್ರೆ ಮುಂದೊಂದಿನ ಕಾನೂನು ರೀತಿಯಲ್ಲಿ ಒಂದಷ್ಟು ಸಮಸ್ಯೆ ಆಗ್ಬಹುದು. ಬಿಟ್ರೆ ಇದೀಗ ಸಹಜವಾಗಿ ರೈತರ ಆಕ್ರೋಶ ಕಾರಣ ಆಗುತ್ತೆ. ಬಿಡುವಂತ ಪರಿಸ್ಥಿತಿಯಲ್ಲಂತೂ ಕರ್ನಾಟಕ ಇದೀಗ ಇಲ್ವೇ ಇಲ್ಲ. ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ತೀರ್ಮಾನ ಅಂದ್ರೆ ನೀರು ಬಿಡಲ್ಲ, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ. ಅತ್ತ ತಮಿಳುನಾಡು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ನೋಡಿ, ಈ ಆದೇಶ ಹೊರಡಿಸಿದ್ರು ಕೂಡ ನಮಗೆ ನೀರು ಬಿಟ್ಟಿಲ್ಲ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆಯಾಗಿ ಭಾನುವಾರ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಸಭೆಯ ನಂತರ ಮುಂದಿನ ನಿರ್ಣಯವನ್ನ ತೆಗೆದುಕೊಳ್ತೀವಿ ಅಂತ ಇದೀಗ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದರ ನಡುವೆ ಮತ್ತೊಂದು ಬೆಳವಣಿಗೆ ಅಂದ್ರೆ, ಇದೀಗ ತಮಿಳುನಾಡು ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಆಗಸ್ಟ್ 3ನೇ ತಾರೀಕು. ಸಹಜವಾಗಿ ಎಲ್ರಿಗೂ ಕೂಡ ಇದೀಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ವಿಜಯ್ ಬರಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಯನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ವಿಧಾನಸೌಧ ಸಮ್ಮೇಳನ ಸಭಾಂಗಣ ಅದನ್ನೆಲ್ಲ ರೀತಿಯಲ್ಲೂ ಕೂಡ ರೆಡಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. DK ಶಿವಕುಮಾರ್ ಹೇಳಿದ್ದಾರೆ, ವಿಜಯ್ಗೆ ವೈಮಾನಿಕ ಸಮೀಕ್ಷೆಯ ಮೂಲಕ ಪರಿಸ್ಥಿತಿಯ ಅವಲೋಕನವನ್ನ ಮಾಡಿಸ್ತೀವಿ ಎನ್ನುವಂತ ರೀತಿಯಲ್ಲಿ ಒಂದು ಹೋಪನ್ನ ಇದೀಗ ಇಟ್ಕೊಳ್ಳಲಾಗಿದೆ. ವಿಜಯ್ ಈ ಬಾರಿ ಸ್ಪಂದಿಸಬಹುದು ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಹಿಂದಿನ ತಮಿಳುನಾಡು ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ರು. ಯಾಕಂದ್ರೆ ಅಲ್ಲಿ 9 ಜಿಲ್ಲೆಯ 40 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕಾವೇರಿ ನದಿ ನೀರಿನ ವಿಚಾರ ಇಂಪ್ಯಾಕ್ಟ್ ಮಾಡುತ್ತೆ. ಹೀಗಾಗಿ ರಾಜಕೀಯಕ್ಕೆ ಅದನ್ನು ಭಾವನಾತ್ಮಕವಾಗಿ ಇದು ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ರು. ವಿಜಯ್ ಅದರ ಬದಲಾಗಿ ಏನೋ ಒಂದು ಪರಿಹಾರ ಕಂಡುಕೊಳ್ಳೋಣ ಎನ್ನುವ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಚರ್ಚೆ ಮಾಡೋಣ ಎನ್ನುವ ರೀತಿಯಲ್ಲಿ DK ಶಿವಕುಮಾರ್ ಕೂಡ ಅದಕ್ಕೆ ಓಕೆ, ಇಂಥ ದಿನ ಬನ್ನಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಆಗಸ್ಟ್ 3ನೇ ತಾರೀಕು ಈಗೆಲ್ಲ ಪ್ರತಿಭಟನೆ ಗಲಾಟೆ ಎಲ್ಲ ಆಗ್ತಿದೆ. ವಿಜಯ್ ಬರ್ತಾರ ಇಲ್ವೋ ಅದೊಂದು ಡೌಟ್ ಇದೆ. ಬಂದ್ರೆ ಏನಾದ್ರೂ ಒಳ್ಳೆ ಬೆಳವಣಿಗೆ ಆಗಬಹುದಾ ಎನ್ನುವಂತ ಒಂದು ನಿರೀಕ್ಷೆ. ಏನಾಗಬೇಕಾಗಿದೆ ಅಂದ್ರೆ, ಪ್ರತಿ ಬರಗಾಲದ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಇಂಥ ಸಮಸ್ಯೆ ಆಗ್ತಾ ಇದೆ. ಅದು ಯಾವುದಾದ್ರು ರೂಪವನ್ನು ಪಡೆದು ಹಿಂಸಾಚಾರ ಮತ್ತೊಂದು ಕಾರಣ ಆಗ್ತದೆ. ತಮಿಳುನಾಡು ಕರ್ನಾಟಕದ ಜೊತೆಗೆ ಸಂಘರ್ಷ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಈಗ ಪರಸ್ಪರ ಕೂತು ಇಬ್ಬರು ಮುಖ್ಯಮಂತ್ರಿಗಳು ಒಂದು ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗಿದೆ. ಬರಗಾಲದ ಸಂದರ್ಭದಲ್ಲಿ ಏನ್ ಮಾಡೋದು ಎನ್ನುವ ರೀತಿಯಲ್ಲಿ. ಯಾಕಂದ್ರೆ ಕರ್ನಾಟಕದಲ್ಲಿ ಕೃಷಿಗೆ ಹೋಗ್ಲಿ, ಕುಡಿಯೋದಕ್ಕೂ ನೀರಿನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಏನ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಮತ್ತೊಂದು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಸದ್ಯಕ್ಕಿದು ಸಹಜವಾಗಿ DK ಶಿವಕುಮಾರ್ ಅವರಿಗೆ ತಲೆನೋವಿನ ಪರಿಸ್ಥಿತಿ. ಇನ್ನೊಂದು ಕಡೆಯಿಂದ ಹೋರಾಟಗಾರರು ತಮ್ಮ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಲೇಬೇಕಾಗಿದೆ, ಧ್ವನಿ ಎತ್ತಲೇಬೇಕಾಗಿದೆ. ನಿಮ್ಗೆ ಏನಿಸ್ತೆ ಕಮೆಂಟ್ ಮಾಡಿ. ಧನ್ಯವಾದ.